ಐಸಿ 814 ದಿ ಕಂದಹಾರ್ ಹೈಜಾಕ್ ವೆಬ್ ಸೀರೀಸ್ ಸಂಬಂಧ ಕೇಂದ್ರ ಸರ್ಕಾರದ ಸಮನ್ಸ್ ಬಿಸಿ ನೆಟ್ಫ್ಲಿಕ್ಸ್ ಸಂಸ್ಥೆಗೆ ತಾಕಿದೆ. ಇವತ್ತು ನೆಟ್ಫ್ಲಿಕ್ಸ್ ಕಂಟೆಂಟ್ ವಿಭಾಗದ ಮುಖ್ಯಸ್ಥೆ ಮೋನಿಕಾ ಶೆರ್ಗಿಲ್ ವಿಚಾರಣೆ ಎದುರಿಸಿದರು. ಹೈಜಾಕರ್ಗಳ ಹೆಸರುಗಳ ಸ್ಪಷ್ಟವಾಗಿ ಕಾಣಿಸುವ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ಕ್ಯಾಪ್ಷನ್ ಇಲ್ಲವೇ ರೈಡರ್ಗಳನ್ನು ಯಾಕೆ ನೀಡಿಲ್ಲ, ಹೈಜಾಕರ್ಗಳಿಗೆ ಮಾನವೀಯತೆ ಇದೆ ಎಂಬ ಅರ್ಥದಲ್ಲಿ ಯಾಕೆ ಚಿತ್ರೀಕರಿಸಿದ್ರಿ, ಸಂಧಾನಕ್ಕೆ ಮುಂದಾದವರನ್ನ ದುರ್ಬಲರಂತೆ ಯಾಕೆ ಚಿತ್ರಿಸಿದ್ದೀರಿ ಅಂತ ಅಧಿಕಾರಿಗಳು ಕ್ಲಾಸ್ ತಗೊಂಡ್ರು. ಈ ಹಂತದಲ್ಲಿ ಕಂಟೆಂಟ್ ವಿಚಾರದಲ್ಲಿ ಮರು ಸಮೀಕ್ಷೆಯನ್ನು ನಡೆಸ್ತೀವಿ, ಮತ್ತೆ ಇಂತಹ ತಪ್ಪುಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ನೈಜ ಹೆಸರುಗಳನ್ನ ಇದೀಗ ಬಿತ್ತರಿಸಿದ್ದಾರೆ. ಬಿತ್ತರಿಸಲ್ಲ, ಅಲ್ಲೆಲ್ಲ ಹಾಕ್ತಾರಂತೆ ಡಿಸ್ಕ್ಲೈಮರ್ ತರ. ನನ್ನ ಪ್ರಕಾರ ಇದನ್ನ ಅಲೋ ಮಾಡಬಾರ್ದಾಗಿತ್ತು, ಕಟ್ ಮಾಡಬೇಕಾಗಿತ್ತು. ದಿಸ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್. ಇದು ದೇಶದ ಒಂದು ಭಾವನೆ. ಇದರಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಏನಿಲ್ಲ. ಇದರಲ್ಲಿ ಏನಿದೆ ಕ್ರಿಯೇಟಿವ್ ಫ್ರೀಡಮ್? ತಲೆ ಇದರಲ್ಲಿ. ಈ INB ನವರು ಅಷ್ಟೇ, ಯಾರು ಸಣ್ಣ ಪುಟ್ಟದವ್ರು ಸಾಕೊಂಡ್ರೆ ಉಜ್ತಾರೆ, ಹಾಕೊಂಡ್ರು ರುಬ್ಕೊಳ್ಳೋಕ್ಕೆ ಹೆದರ್ಸೋದವ್ರನ್ನ. ಇಂಥವ್ರು ಬಂದರೆ ಬಗ್ ನಿಂತ್ಕೊತಾರೆ. ಇವ್ರುವೆ ಯಾವ INB ಮಿನಿಸ್ಟ್ರು ಇವರು? ನಿಲ್ಲಿಸ್ಬೇಕಾಗಿತ್ತು ಅದನ್ನು. ಆಲ್ ರೈಟ್, ಅದನ್ನೆಲ್ಲ ಮಾಡೋವರೆಗೂ ಸಸ್ಪೆಂಡ್ ದಟ್ ಅಂತ ಹೇಳಬೇಕಾಗಿತ್ತು. ಎಕ್ಸಾಕ್ಟ್ಲಿ, ಕ್ರಮ ತಗೊಳ್ಬೋದು. ಮತ್ತೆ ಏನು ತಮಾಷೆನಾ ಈ ವಿಚಾರದಲ್ಲಿ? ಇದು ಇಂಡಿಯಾ ಇಸ್ ಎ ಬಿಗ್ಗೆಸ್ಟ್ ಮಾರ್ಕೆಟ್ ಟು ದೆಮ್. ಏನು ಪುಕಟೆ ಮಾಡ್ತಿದ್ದಾರೆ, ನಮ್ಮಿಂದ ಕಾಸು ತಗೊಂಡು ಹೋಗ್ತಿದ್ದಾರೆ. ಬೇರೆ ಎಲ್ಲ ಕಡೆ ವ್ಯಾಪಾರ ನಡೀತಿದ್ರು. ಯಾವ ಊರು ಸರ್ಕಾರ ರೀ BJP ಅವ್ರದ್ದು? ಇವ್ರಿಗೆ ಬೇಕಾದಂಗೆ ಡಾನ್ಸ್ ಮಾಡ್ಕೊಂಡು ಉಳಿದವ್ರೆಲ್ಲ ಡಾನ್ಸ್ ಮಾಡ್ತಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಇವರು. ಯಾರು ಇವರು?